ಅಂದ್ರೆ ಮೌನನ ಒಪ್ಪಿಗೆ ಅಂತ ಅನ್ಕೋತಿದ್ಯಮ್ಮ? ಅಷ್ಟೇ ಅಲ್ವಾ? ಈ 7 years ಅಲ್ಲಿ ಯಾವಾಗ ಮದ್ವೆ ಪ್ರಪೋಸಲ್ ನ ತಂದ್ರು ತಕ್ಷಣ ಜೈನ್ ನೋ ಅಂತಿದ್ದ. ಇರಿಟೇಟ್ ಆಗ್ತಿದ್ದ. ಆದ್ರೆ ಫಸ್ಟ್ ಟೈಮ್ ಸೈಲೆಂಟ್ ಆದ. ಅಂದ್ರೆ ಮೀನಿಂಗ್ ಏನು? ಆಕ್ಸೆಪ್ಟ್ ಮಾಡ್ದಾಗೆ ಅಲ್ವಾ? ಲಾಜಿಕ್ ಓಕೆನಮ್ಮ, ಆದ್ರೆ ಜೈ ಬಾಯ್ ಬಿಟ್ಟು ಮಾತು ಕೂಡ ಆಡ್ಲಿಲ್ವಲ್ಲ. ಎಲ್ಲಾನು ಬಾಯಿಂದ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ನಾವ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಿನ್ ಜೊತೆ ಮದುವೆಗೆ ಜೈ ಒಪ್ಕೊಂಡಿದ್ದಾನೆ ಅಂತೀಯಾ? ಎಸ್, ಒಪ್ಕೊಂಡಾಗೆ, ನನ್ ಡ್ರೀಮ್ ನೆರವೇರ್ದಾಗೆ. ತಕ್ಷಣ ಮುಹೂರ್ತನ ಫಿಕ್ಸ್ ಮಾಡಿಸಿ ಜೈನ ಮದುವೆ ಮಾಡ್ಕೋತೀನಿ. ಅವಸರ ಪಡ್ಬೇಡಮ್ಮ, ಸ್ವಲ್ಪ ಯೋಚನೆ ಮಾಡು. ಇನ್ನು ಯೋಚನೆ ಮಾಡೋದೇನು? ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ಕರೆಕ್ಟೇ, ಆದ್ರೆ ಜೈ ಮನ್ಸಲ್ಲಿ ಏನಿದೆಯೋ ಏನೋ. ಜೈ ಮನ್ಸಲ್ಲಿ ಗಂಗಾನೇ ಇದ್ದಾಳೆ. ಐ ನೋ ದ್ಯಾಟ್ ಇನ್ನೊಂದು 100 years ಆದ್ರೂನು ಆ ಗಂಗಾನೇ ಇರ್ತಾಳೆ, ಅದು ಗೊತ್ತು. ಅದಕ್ಕೆ ಜೈನ್ನ ಬೇಗ ಮದ್ವೆ ಮಾಡ್ಕೊಂಡು ಆ ಗಂಗಾನ ಡಿಲೀಟ್ ಮಾಡಬೇಕು. ಜೈ ಜೊತೆ ನಾನು ಹ್ಯಾಪಿಯಾಗಿರ್ಬೇಕು. ಸೊ ಇವತ್ತಿನಿಂದನೇ ಮದ್ವೆ ಏರ್ಪಾಡು ಸ್ಟಾರ್ಟ್ ಮಾಡಬೇಕು. ನೀವಿಬ್ರು ಒಂದ್ 25 ಬಸ್ಕಿ ಹೊಡೀರಿ. ಯಾಕ್ ನಿತ್ಯ? ಆಗ್ಲೇ ನನ್ನ ಹತ್ರ ನಿಮ್ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಂಡ್ರಲ್ವಾ? ನಮ್ ಕಾಲಿಗೆ ನಮಸ್ಕಾರ ಮಾಡುವಂತ ನಾವು ನಿನ್ನೆ ಕೇಳಿದ್ವಮ್ಮ. ನಾನೇ ಮಾಡ್ದೆ, ಇವಾಗ ನಾನೇ ಬಸ್ಕಿ ಹೊಡೀರಿ ಅಂತಿದ್ದೀನಿ. ಇದೇನ್ ಅನ್ಯಾಯನಮ್ಮ? ಈ ವಯಸ್ಸಲ್ಲಿ ನಮ್ಗೆ ಈ ಶಿಕ್ಷಣ ಪನಿಷ್ಮೆಂಟ್ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಎಕ್ಸರ್ಸೈಸ್ ಅಂದ್ಕೊಂಡ್ ಮಾಡಿ, ಹೆಲ್ತಿಗೆ ಒಳ್ಳೇದು. ಇಂಥ ಫಿಟ್ಟಿಂಗ್ ಇಡಬೇಡಮ್ಮ. ಇನ್ ಯಾವತ್ತೂ ನಮ್ ಕಾಲಿಗೆ ನಮಸ್ಕಾರ ಮಾಡಬೇಡ. ನಾನು ರಿಕ್ವೆಸ್ಟ್ ಮಾಡ್ತಿಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ. ಲೇಟ್ ಮಾಡಿದ್ರೆ 100 ಬಸ್ಕಿ ಹೊಡಿಸ್ತೀನಿ.